ನಡೆದ ದೌರ್ಜನ್ಯ ಅದು ಎಲ್ಲರನ್ನ ಅಂತಃಕರಣವನ್ನ ಕರಗಿಸುವಂತ ದೃಶ್ಯ ಇದೆ. ನಮ್ಮ ಮಕ್ಕಳು ಅವರಿಗೆ ಗೊತ್ತಿಲ್ಲ, ಪುರುಷರಿಗೆ ಗೊತ್ತಿಲ್ಲ, ಒಂದು ನಮ್ಮ ಯಾವುದೇ ಮೋದಿಯವರಿಗೂ ಗೊತ್ತಿಲ್ಲ. ಒಂದು ಮಗುವನ್ನ ಗರ್ಭದಲ್ಲಿ ಇಟ್ಕೊಂಡು ಹೊತ್ತು 9 ತಿಂಗಳದಕ್ಕ ನಾವು ಹೊತ್ತಿ ಅದು ಮಗು ಮಾಂಸದ ಮುದ್ದೆ ಹೊರಗೆ ಬರ್ತದೆ. ಅದಕ್ಕೆ ಮಾತು ಕಲಿಸ್ತೀವಿ, ಊಟ ಕಲಿಸ್ತೀವಿ, ಓದು ಕಲಿಸ್ತೀವಿ, ಬರೀಲಿಕ್ಕೆ ಕಲಿಸ್ತೀವಿ. ಅಂತ ಮಕ್ಕಳ ಮೇಲೆ, ನಮ್ಮ ಕರುಳಿನ ಕುಡಿಗಳ ಮೇಲೆ ಇವತ್ತು ಪೊಲೀಸರು ಎಷ್ಟು ದುರ್ನಡತೆಯಿಂದ ನಡ್ಕೊಂಡಿದ್ದಾರಂದ್ರೆ ಕರುಳು ಚುರ್ ಅಂತ ಇದೆ. ಯಾರದೇ ಮಕ್ಕಳಿಗೂ ಕೂಡ ಇಂಥ ಪೊಲೀಸರ ದೌರ್ಜನ್ಯ ಆಗಬಾರದು, ನಡಿಬಾರದು. ಇದಕ್ಕೆ ಇಲ್ಲಿರುವ ಎಲ್ಲ ನಮ್ಮ ಮಹಿಳಾ ತಾಯಿಯಂದಿರು, ಇಡೀ ರಾಷ್ಟ್ರದ ಎಲ್ಲ ಮಹಿಳೆಯರ ಪರವಾಗಿ ಅದನ್ನು ನಾವು ಖಂಡಿಸ್ತೇವೆ, ಧಿಕ್ಕಾರ ಹೇಳ್ತೇವೆ. ನೀಟ್ ಪರೀಕ್ಷೆಯಲ್ಲಿ ಸೋರಿಕೆ ಆಗಿದ್ದು ಸತ್ಯ, ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸತ್ಯ. ಇದೆಲ್ಲನೂ ಸತ್ಯವಾಗಿರುವಾಗ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಇದು ಯಾವುದಕ್ಕೂ ಕಾರಣ ಆಗ್ತಾ ಇರಲಿಲ್ಲ. ಅವರು ರಾಜೀನಾಮೆ ಕೊಟ್ಟು ಮತ್ತೆ ಬೇಕಾದ್ರೆ ಗೆದ್ದು ಬಂದು ಮತ್ತೆ ಮಂತ್ರಿ ಆಗಬಹುದಾಗಿತ್ತು. ನಮ್ಮೆಲ್ಲರ ಮನಸ್ಸನ್ನ ಅವ್ರು ಗೆದಿಬಹುದಾಗಿತ್ತು. ಆದರೆ ಇವತ್ತು ನೀವು ಕುರ್ಚಿನೇ ಭದ್ರ ಅಂತ ತಿಳ್ಕೊಂಡು ನೀವು ಸರ್ಕಾರದವರು ನಮ್ಮ ಬೇಡಿಕೆಯನ್ನ ಅಲಕ್ಷ್ಯ ಮಾಡಿದಕ್ಕ ನಮ್ಮ ಮಕ್ಕಳು ಜಂತರ್ ಮಂತರ್ನಲ್ಲಿ ಹೋರಾಟಕ್ಕಿಳಿಬೇಕಾಯಿತು. ಆ ಹೋರಾಟಕ್ಕಿಳಿದಾಗ ಮೋದಿಯವರಾಗಲಿ ಯಾರಾದ್ರಾಗಲಿ ಆ ಘಟನಾ ಸ್ಥಳಕ್ಕೆ ಬಂದು ಜಂತರ್ ಮಂತರಕ್ಕೆ ಬಂದು ನೀವು ಒಂದು ಘೋಷಣೆ ಹಾಕಿ, ಮಕ್ಕಳೇ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಒಂದು ಮಾತು ಹೇಳಿದ್ರ ಇವತ್ತು ನನ್ನ ಮಕ್ಕಳಿಗೆ ಎಷ್ಟೊಂದು ಸಂತೋಷ ಆಗ್ತಿತ್ತು, ನಿಮ್ಮದೇ ಜೈಕಾರ ಆಗ್ತಾ ಇದ್ರು. ಅಂತ ಮಕ್ಕಳನ್ನ ಇವತ್ತು ನೀವು ದಿಕ್ಕು ತಪ್ಪಿಸಿ ಅವರು ಹೋರಾಟಕ್ಕಿಳಿದಾಗ ಅವ್ರ ಮೇಲೇನು ಅನ್ಯಾಯ ಮಾಡಿದಾರಲ್ಲ, ಅವ್ರ ಮೇಲೇನು ಹಿಂಸೆ ದೌರ್ಜನ್ಯ ಮಾಡಿದಾರಲ್ಲ, ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇಂಥ ಪ್ರಜಾಪ್ರಭುತ್ವದಲ್ಲಿ ಇಂಥ ಕೆಲಸ ಆಗಬಾರದು. ಇದು ಡೆಮೋಕ್ರಸಿಯ ಕೊಲೆಯಾಗಿದೆ. ಅದಕ್ಕೆ ಇವತ್ತು ಯಾರೇ ಧ್ವನಿ ಎತ್ತಲಿ, ಮಹಿಳೆಯರ ಧ್ವನಿ ಎತ್ತಲಿ, ಬಡವರ ಧ್ವನಿ ಎತ್ತಲಿ, ವಿದ್ಯಾರ್ಥಿಗಳ ಧ್ವನಿ ಎತ್ತಲಿ, ಯಾರೇ ಧ್ವನಿ, ನಮ್ಮ ಸಂವಿಧಾನದ ನಮ್ಮ ಜನ್ಮಸಿದ್ಧ ಹಕ್ಕಿದೆ. ನಮಗೆ ಅನ್ಯಾಯ ಆದಾಗ ಅದನ್ನ ಪ್ರತಿಭಟಿಸುವಂತ ಒಂದು ಹಕ್ಕು ನಮ್ಮ ಸಂವಿಧಾನದಲ್ಲಿ ಇದೆ. ಸೊ ಅದಕ್ಕೆ ಈ ಪ್ರಜಾಪ್ರಭುತ್ವದ ಕೊಲೆ ಅಂತ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇದು ಸರ್ಕಾರ ಅದನ್ನ ಸರಿಪಡಿಸ್ಕೊಳ್ಬೇಕು, ಅದಕ್ಕೆ ಕ್ಷಮೆ ಕೇಳಬೇಕು, ಎಲ್ಲಿ ತಪ್ಪು ಅದನ್ನ ಸರಿ ಮಾಡ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ಈ ನಮ್ಮ ಮಕ್ಕಳ ಮೇಲೆ ನಡೆದಂತ ದೌರ್ಜನ್ಯವನ್ನ ಖಂಡಿಸಿ 10 ಸಲ ಅಂತ ಘಟನೆಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.